ತೇಜಸ್ವಿ ಅವರು ಮತ್ತು ನಮಗೆ ಇವತ್ತು ಯಾಕೆ ಪ್ರಸ್ತುತ ಅನ್ನಿಸ್ತಾರೆ ಅಂದರೆ ಸಾವಯವ ಕೃಷಿಯ ಮೂಲಕ. ಬಹುಶಃ ಅವರು ಫುಕುವೋಕಾರನ್ನು ಅಧ್ಯಯನ ಮಾಡಿ ಆ ಪುಸ್ತಕವನ್ನು ತರದೇ ಹೋಗಿದ್ರೆ ನಾವು ಆ ಫುಕುವೋಕ ನಮಗೂ ಪರಿಚಯ ಆಗ್ತಾ ಇರಲಿಲ್ವೇನೋ ಅಷ್ಟು ಅರ್ಲಿ ದಿನಗಳಲ್ಲಿ. ಒಂದು 90-95 ವರ್ಷ ಆಗಿದೆ ಅನಿಸುತ್ತೆ ರಾಸಾಯನಿಕ ಮುಕ್ತ ಕೃಷಿಯ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಮೊದಲುಗೊಂಡಂತೆ ಫುಕುವೋಕಾರಿಂದ. ಇವತ್ತು ಕೂಡ ಒಂದು 2% ರೈತರನ್ನು ನಾವು ಸಾವಯವ ಕೃಷಿಗೆ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಬೇರೆ ಬೇರೆದೇ ಕಾರಣಗಳಿರ್ಬೋದು. ಆದರೆ ನನಗೆ ವೈಯಕ್ತಿಕವಾಗಿ ಏನು ಅನಿಸುತ್ತೆ ಅಂದರೆ, ಕೃಷಿ ಒಂದು ಫ್ರೇಮಲ್ಲಿ, ಒಂದು ಪದ್ಧತಿಯಲ್ಲಿ ನಾವು ಕಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೈತನಿಗೆ, ಆ ಮಣ್ಣಿಗೆ, ಆ ಹವಾಗುಣಕ್ಕೆ, ಆಯಾ ವಾತಾವರಣಕ್ಕೆ, ಮಳೆ ಜಾಸ್ತಿನ ಕಮ್ಮಿನ ಆ ಎಲ್ಲದ್ರ ಮೇಲೂ ಕೃಷಿ ಬದಲಾಗಬೇಕು. ಅಂದರೆ ನಾವು ಇವತ್ತು ಕೃಷಿಯನ್ನು ಒಂದೇ ಸಾವಯವ ಕೃಷಿ ಅಂದರೆ ನೀನು ಹಿಂಗೆ ಮಾಡಬೇಕು, ಇದರಲ್ಲಿ ಹಿಂಗೆ ಪೆಸ್ಟಿಸೈಡ್ಸ್ ಹಿಂಗೆ ಕ್ರಿಯೇಟ್ ಮಾಡ್ಕೋಬೇಕು, ಭೂಮಿನ ಹಿಂಗೆ ಮಾಡ್ಕೋಬೇಕು, ಇದೆಲ್ಲ ಕೃಷಿ. ಆ ಫ್ರೇಮಲ್ಲಿ ನಾವು ಕಟ್ಕೊಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಹಾಗಾಗಿ ನಮಗೆ ಇವತ್ತು ಒಂದು ಮಾದರಿ ತೋಟ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಆಯಾ ವಾತಾವರಣಕ್ಕೆ ತಕ್ಕಂತೆ ನಾವೊಂದು ಮಾದರಿ ತೋಟವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದ್ರೆ, ಅದು ಈಗ ಕರ್ನಾಟಕ ಸರ್ಕಾರದಲ್ಲೇ ಸಾವಯವ ಕೃಷಿ ಮಿಷನ್ ಅಂತಿದೆ, ನೈಸರ್ಗಿಕ ಕೃಷಿ ಮಿಷನ್ ಅಂತಿದೆ, ಒಂದು 106 ಕೋಟಿ ಅದಕ್ಕೆ ದುಡ್ಡನ್ನು ಕೊಡ್ತಾ ಇದ್ದಾರೆ. ಆದರೆ ನಮಗೊಂದು ಎಕ್ಸಾಕ್ಟ್ ಮಾಡೆಲ್ ಇಲ್ಲದೆ ಇರೋದು, ಆ ರೈತರನ್ನು, ಒಂದು 2% ರೈತರನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನಿಸುತ್ತೆ. ಸೊ ಈ ದೃಷ್ಟಿನಲ್ಲಿ ಯೋಚನೆ ಮಾಡಿದ್ರೆ ನನಗೆ ಇವತ್ತು ಈ ತಾಪಮಾನ ಏರಿಕೆ ಆಗ್ತಾ ಇರೋದು, ಮಳೆ ಕಮ್ಮಿ ಆಗ್ತಾ ಇರೋದು, ಮಳೆ ಜಾಸ್ತಿ ಆಗ್ತಾ ಇರೋದು, ಬೇರೆ ಬೇರೆದೇ ಕಾರಣಗಳಿಗೆ ನೋಡೋದಾದರೆ ಹೇಗಿರಬೇಕಪ್ಪ ಒಂದು ಕೃಷಿ ಅಂತ ಹೇಳಿದ್ರೆ, ನಾನು ಒಂದು ಆಹಾರವನ, ಫುಡ್ ಫಾರೆಸ್ಟಿನ ಒಂದು ಪರಿಕಲ್ಪನೆಯನ್ನು ಹೇಳ್ತೇನೆ. ಒಂದು ಎಕರೆನಲ್ಲಿ ಕನಿಷ್ಠ 30 ಜಾತಿಯ ಬೆಳೆಗಳು ಇರಬೇಕು. ಒಂದು ಎಕರೆನಲ್ಲಿ 30 ಜಾತಿಯ ಬೆಳೆಗಳು ಇರಬೇಕು. ಅದು ಕೃಷಿ ಆಗುತ್ತೆ. ನಾವು 5 ತೆಂಗು ಹಾಕ್ತೀವಿ, ಅದ್ರ ಮಧ್ಯೆ ಅಡಿಕೆ ಹಾಕ್ತೀವಿ, ಇಲ್ಲ ಬಾಳೆ ಹಾಕ್ತೀವಿ, ಇಲ್ಲ ಮಾವಿನ ಮಧ್ಯೆ ಇನ್ನೊಂದು ಯಾವುದೋ ಬೆಳೆ ಹಾಕ್ತೀವಿ ಅಂದರೆ ಅದು ನನ್ನ ಪ್ರಕಾರ ಕೃಷಿ ಅಲ್ಲ. ಸೊ ಕೃಷಿ ವಿಜ್ಞಾನ ಕೂಡ ನಮಗೆ ಒಂದು ಎಕರೆನಲ್ಲಿ ಕನಿಷ್ಠ 30 ಜಾತಿಯ ಬೆಳೆಗಳು ಇರಬೇಕು ಅಂತಲೇ ಹೇಳುತ್ತೆ. ಯಾಕೆ ಅಂದರೆ, ನಾನು ಆವಾಗಲೇ ನಿಮಗೆ ಒಂದೊಂದು ಬೆಳೆಗೂ ಆ ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನಲ್ಲಿ ಆ ತೀವ್ರತೆಯಿಂದ ಕೂಡಿರೋ ಬೆಳಕು ಭಾಳ ಮುಖ್ಯ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಭತ್ತವನ್ನು ತೊಗೊಳ್ಳೋಣ. ಭತ್ತ 26 to 28 ಡಿಗ್ರಿ ತಾಪಮಾನ. ಈ ಡಿಗ್ರಿ ಅಂತ ಹೇಳೋದು ತಪ್ಪು, ಫೋಟೋಸಿಂಥೆಟಿಕ್ ಆಕ್ಟಿವ್ ರೇಡಿಯೇಷನ್ನಲ್ಲಿ ಆ ವಿಜ್ಞಾನ ಅಳಿತಾ ಬರ್ತಾರೆ. ನಮ್ಗೆ ಸರಳವಾಗಿ ಅರ್ಥ ಆಗಲಿ ಅಂತ ಡಿಗ್ರಿ ಅಂತ ಹೇಳ್ತೀನಿ. ಆ 26 to 28 ಡಿಗ್ರಿ ತಾಪಮಾನದಲ್ಲಿ ಬೆಳೆಯುವಂಥ ಭತ್ತವನ್ನು ನಾವು 35-40 ಡಿಗ್ರಿ ತಾಪಮಾನದಲ್ಲಿ ಇವತ್ತು ಬೆಳೀತಾ ಇದ್ದೀವಿ. ಹಸಿಮೆಣಸಿನ್ಕಾಯಿಗೆ 24-25 ಡಿಗ್ರಿ ಬೇಕು, ಅದು ಕೂಡ 35 ಡಿಗ್ರಿ ತಾಪಮಾನವನ್ನು ಮೀರಿದ ಪ್ರದೇಶಗಳಲ್ಲಿ ಬೆಳೀತಾ ಇದೆ. ಮಾವು, ಸಪೋಟ, ನೇರಳೆ, ಹುಣಸೆ ಅಂತ ಮರಗಿಡಗಳು ಕೂಡ 32 to 35 ಡಿಗ್ರಿ ತಾಪಮಾನದಲ್ಲಿ ಭಾಳ ಅದ್ಭುತವಾಗಿ ಬೆಳೆಯುತ್ತೆ. ಆದರೆ ನಾವು 40 ಡಿಗ್ರಿ ಮೀರಿರುವಂಥ ಪ್ರದೇಶಗಳಲ್ಲಿ ಬೆಳೀತಾ ಇದ್ದೀವಿ. ಬೇರೆ ಪ್ರದೇಶಗಳಲ್ಲಿ ಅಥವಾ ಬೇರೆ ವಾತಾವರಣದಲ್ಲಿ ಅದ್ಭುತವಾಗಿ ಬೆಳೆಯುವಂಥ ಕೆಲವು ಬೆಳೆಗಳನ್ನು ನಮ್ಮ ಕಮರ್ಷಿಯಲ್ ಆಗಿ, ನಾನು ರೈತ ಆದಮೇಲೆ ನನಗೂ ದುಡ್ಡು ಬೇಕು, ನನಗೂ ಕೂಡ ಆಸೆ ಇರುತ್ತೆ. ಅಂದರೆ ಆ ಬೆಳೆಯನ್ನು ತಂದು ನನ್ನ ಭೂಮಿನಲ್ಲಿ ಹಾಕಿದ್ರೆ ನನಗೂ 4 ಕಾಸು ಹೆಚ್ಚು ಸಿಗುತ್ತೆ, ನಾನು ಕೂಡ ಬೇರೆಯವ್ರ ಥರ ಒಳ್ಳೆ ಬಟ್ಟೆ ಹಾಕ್ಕೋಬೋದು, ಸೊಸೈಟಿನಲ್ಲಿ ಒಂದು ಒಳ್ಳೆ ಇದಿರುತ್ತೆ ಅಂತ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಹೇಳ್ಕೊಡ್ಬೇಕಾಗಿರೋರು ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅನ್ನೋದು ನನ್ನ ಪಾಯಿಂಟ್. ಉದಾಹರಣೆಗೆ ತೆಂಗು ಮತ್ತು ಅಡಿಕೆ ಇದೆಯಲ್ಲ, ಈ ಥರದ ಪಾಮ್ ಸ್ಪೀಸೀಸು ನಮಗೆ ಸಮುದ್ರದ ಪಕ್ಕದಲ್ಲಿ, ಕೆರೆಕಟ್ಟೆಗಳ ಪಕ್ಕದಲ್ಲಿ, ಎಲ್ಲಿ ನೀರಿನ ತೇವಾಂಶ ಜಾಸ್ತಿ ಇರುತ್ತೋ ಭೂಮಿನಲ್ಲಿ ಅಲ್ಲಿ ಬೆಳೀತಾ ಇದ್ವಿ. ನಾವು ತೊಗೊಂಬಂದು ಬಯಲುಸೀಮೆಯಲ್ಲಿ ಹಾಕ್ಬಿಟ್ಟಿದ್ದೀವಿ. ಬಯಲುಸೀಮೆಯಲ್ಲಿ ಹಾಕಿರೋದ್ರಿಂದ ಏನೆಲ್ಲ ಆಗ್ತಾ ಇದೆ ಅಂದರೆ, ಮಳೆ ಮೋಡಗಳು, ಏರೋಸಾಲ್ಸ್ ಅಂತ ಕರಿತೀವಿ, ಚಿಕ್ಕ ಚಿಕ್ಕ ನೀರುಗುಳ್ಳೆಗಳು. ಆ ಚಿಕ್ಕ ಚಿಕ್ಕ ನೀರುಗುಳ್ಳೆಗಳನ್ನು, ಮಳೆ ಮೋಡಗಳನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಈ ಥರದ ಪಾಮ್ ಸ್ಪೇಸಸ್ಗೆ ಕಂಪೇರಿಟಿವ್ಲಿ ಬೇರೆ ಗಿಡಗಳಿಂದ ಭಾಳ ಕಮ್ಮಿ ಇರುತ್ತೆ. ನಾವು ತೊಗೊಂಬಂದು ಈ ಥರ ಡ್ರೈ ಲ್ಯಾಂಡಲ್ಲಿ ಹಾಕ್ಬಿಟ್ಟಿದ್ದೀವಿ. ಅದು ಕೂಡ ಏಕಬೆಳೆ ಪದ್ಧತಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಮಳೆ ನಮಗೆ ಆಯಾ ವಾತಾವರಣಕ್ಕೆ ಸರಿಯಾಗಿ ಬೀಳಬೇಕಂತಂದರೂ ಕೂಡ, ನೀವು ಕಳೆದ ಒಂದು 7-8 ವರ್ಷದಲ್ಲಿ ನಮ್ಮ ಹವಾಮಾನದ ಬಗ್ಗೆ ನೋಡ್ತಾ ಬಂದರೆ, ಒಂದು ಹಿಸ್ಟ್ರಿನ ನೋಡ್ತಾ ಬಂದರೆ, ನಮಗೇನು ಮಳೆಗಳು ರೆಗ್ಯುಲರ್ ಮಳೆ ಬೀಳಬೇಕಿತ್ತು ಇವೆಲ್ಲ ಕಳೆದೋಗ್ಬಿಟ್ಟಿದ್ದಾವೆ. ಆ ಸೈಕ್ಲೋನ್ ಹಾವಳಿಯಿಂದ 15 ದಿನದಲ್ಲಿ ಬೀಳೋ ಮಳೆ ಒಂದೇ ದಿನದಲ್ಲಿ ಸುರಿದು ಹೋಗ್ತಾ ಇದೆ, ಧೋ ಅಂತ ಸುರಿತತೆ. ಆ ಮಳೆ ಹನಿ ನೋಡಿದ್ರೆ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆದೇ ಕಾರಣಗಳು. ನಾನು ಬೆಳಗ್ಗೆ ಇದನ್ನೆಲ್ಲ ಸ್ವಲ್ಪ ನಿಮಗೆ ಟಚ್ ಮಾಡಬೇಕು ಅಂತ ಅನಿಸಿತ್ತು. ಈಗ ಹೆಚ್ಚು ಟೈಮ್ ಇಲ್ಲದೆ ಇರೋದ್ರಿಂದ ಆ ಥರದ ಡಿಸ್ಟರ್ಬೆನ್ಸು ನಮ್ಮ ಬೆಳೆಗಳು ಇರೋದ್ರಿಂದ, ಸೊ ನಾವು ಈಗ ಯಾವ ವಾತಾವರಣದಲ್ಲಿ ಯಾವ ಬೆಳೆಗೆ ಎಷ್ಟು ತಾಪಮಾನ ಬೇಕು, ಅದು ಯಾವ ಅಂದರೆ ನೇರವಾದ ಸೂರ್ಯನ ಕಿರಣಗಳಿಂದ
ಪರವಾಗಿಲ್ಲಪ್ಪ ಸಸ್ಟೈನ್ ಆಗುತ್ತೆ ಅಂತ ಅನ್ನೋ ದೊಡ್ಡ ಮರಗಳನ್ನು ಹಾಕ್ಕೊಂಡು ಅದ್ರ ಮಧ್ಯೆ ನಾವು ಬೇರೆ ಥರದ ಬೆಳೆಗಳನ್ನು ಹಾಕ್ಕೊಂಡು ಬರಲಿಕ್ಕೂ ಕೂಡ ನಮ್ಮ 30 ಜಾತಿಯ ಬೆಳೆಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಉಪ್ಪೊಂದನ್ನು ಬಿಟ್ಟು ಆ ರೈತ ಇನ್ನೇನನ್ನು ಕೊಂಡ್ಕೊಂಡು ಬರಬಾರ್ದು ಆ 1 ಎಕರೆ ಕೃಷಿ ಭೂಮಿನಲ್ಲಿ. ಅದು ಆಹಾರವನದ ಫುಡ್ ಫಾರೆಸ್ಟಿನ ಪರಿಕಲ್ಪನೆ. ಉಪ್ಪೊಂದನ್ನು ಇರಬಾರ್ದು, ಉಪ್ಪೊಂದು ಮಾತ್ರ ನಾವು ಹೊರಗಡೆ ಕೊಂಡ್ಕೊಂಡು ಬರ್ಬೇಕು. ಮತ್ತು ಇವತ್ತಿನ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡೋದು ಕೂಡ ನಾವು ಉಪ್ಪು ತಿನ್ನಬಾರ್ದು. ಸೊ ನಾವು ಏನು ಕೊಂಡ್ಕೊಂಡು ಬರಬಾರ್ದು, ನಮ್ಮ ಭೂಮಿನಲ್ಲೇ ಇರಬೇಕು. ಬರೀ ಒಂದು 10 ಅಡಿನಲ್ಲಿ ಜಾಗ ಮಾಡಿಕೊಂಡು ಸಾಸಿವೆ ಹಾಕ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ನಮಗೆ ಸಾಸಿವೆ ಸಿಗುತ್ತೆ. ಇದನ್ನು ಯಾರೂ ಹೇಳ್ಕೊಳ್ತಾ ಇಲ್ಲ ಅಲ್ವಾ? ಒಂದು 10 ಅಡಿನಲ್ಲಿ ಜೀರಿಗೆ ಹಾಕ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಜೀರಿಗೆ ಸಿಕ್ತು ನಮಗೆ. ಇದನ್ನು ಯಾರೂ ಹೇಳ್ಕೊಡ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂದರೆ ಚಕ್ಕೆ ನಾವು ಮನೇಲಿ ಹೆಚ್ಚು ಕಮ್ಮಿ ಬೆಳೆಸ್ತಾ ಇರ್ತೀವಿ. ಫಾರೆಸ್ಟ್ ಸ್ಪೀಸೀಸ್ ಬಯಲುಸೀಮೆನಲ್ಲೂ ಬರುತ್ತೆ, ಮಲೆನಾಡಲ್ಲೂ ಬರುತ್ತೆ. ನಮಗೇನು 100 kg ಕೊಡಬೇಕಾಗಿಲ್ಲ, ಮನೆಗೆ ಬೇಕಾಗಿರೋ ಅರ್ಧ kg ಡೆಫಿನೆಟಾಗಿ ಕೊಡುತ್ತೆ. ಆ ಚಕ್ಕೆ ಮರ ಹಾಕು ಅಂತಲೂ ಯಾರೂ ಹೇಳ್ತಾ ಇಲ್ಲ. ಅಪೌಷ್ಟಿಕತೆ ನಮಗೆ ಕಾಡ್ತಾ ಇದೆ. ಹುಟ್ಟಿದ 5 ಮಗುನಲ್ಲಿ 1 ಮಗು ಸಾಯ್ತಾ ಇದೆ ಅಪೌಷ್ಟಿಕತೆಯಿಂದ. ತಾಯಿ ಹಾಲಲ್ಲಿ ಆ ಶಕ್ತಿ ಇಲ್ಲ ಅಂತ ಹೇಳಿ ಹುಟ್ಟಿದ 3-4 ದಿನದ ಮಗುಗೆ ನಾವು ಬಾಟ್ಲಿಂದ ಫೀಡ್ ಮಾಡ್ತಾಯಿದ್ದೀವಿ. ಏನನ್ನು ಫೀಡ್ ಮಾಡ್ತಿದ್ದೀವಿ ಅಂತ ನಾವು ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಹಾಲಲ್ಲ, ವಿಷ ಅಂತ. ನಾವೇ ನಮ್ಮ ಮಕ್ಕಳಿಗೆ ಚೆನ್ನಾಗಿರಲಿ ಅಂತ ನಾವೇ ಆ ಅಡುಗೆ ಮಾಡ್ತೀವಿ, ಈ ಅಡುಗೆ ಮಾಡ್ತೀವಿ, ಬಡಿಸ್ತೀವಿ. ಆದರೆ ನಿಜವಾಗಲೂ ನಾವು ವಿಷ ಇಲ್ಲದೇ ಇರೋವಂಥ ಊಟವನ್ನು, ಅಡುಗೆಯನ್ನು ಮಾಡಿ ನಮ್ಮ ಮಕ್ಳಿಗೆ ಬೆಳೆಸ್ತಿದ್ದೀವ ಅನ್ನೋ ಪ್ರಶ್ನೆಯನ್ನು ನಾವೇ ಎತ್ಕೊಂಡಾಗ ನಾವೆಲ್ಲನೂ ವಿಷವನ್ನು ತುಂಬಿರುವಂಥದ್ದೇ ಬಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ಆ ಅಪೌಷ್ಟಿಕತೆಯಿಂದ ದೂರ ಮಾಡಲಿಕ್ಕೆ ಮತ್ತು ರಾಸಾಯನಿಕ ಮುಕ್ತವಾಗಿ ನಾವು ಬೆಳೆದಿರುವಂಥ ಆಹಾರ ಬೆಳೆಗಳನ್ನು ನಾವು ತಿನ್ನಲಿಕ್ಕೂ ಕೂಡ ನಮ್ಮ 1 ಎಕರೆ ಕೃಷಿ ಭೂಮಿನಲ್ಲಿ 30 ಜಾತಿಯ ಮರಗಿಡಗಳಿರಬೇಕು. ನಮ್ಮ ಅಪೌಷ್ಟಿಕತೆ ದೂರ ಮಾಡಲಿಕ್ಕೆ ನಮಗೇನು, ಈಗ ನಾವು ಚಾಮರಾಜನಗರದಲ್ಲಿ ನನ್ನ ಸ್ನೇಹಿತನ ತೋಟದಲ್ಲಿ ಸೇಬು ಬೆಳೆಸ್ತಾ ಇದ್ದೀವಿ. ಬರೀ 3 ಗಿಡ, 5 ಗಿಡ ಹಾಕಿತ್ತು, 3 ಗಿಡ ಬರ್ತಾಯಿದೆ. ಅಲ್ಲೇ 100 kg ಈಲ್ಡ್ ಕೊಡ್ತಾ ಇಲ್ಲ. ನಾವು ವರ್ಷದಲ್ಲಿ ಒಂದು 6-7 ತಿಂಗಳು ಸೇಬನ್ನು ನಮ್ಮ ಮನೆಗೆ ಬೇಕಾಗಿರೋಷ್ಟು ಒಂದು 3 kg 4 kg ತೊಗೊಂಡು ತಿನ್ನೋಂಗಾಗಿದೆ. ಈ ಥರದ ಒಂದು ಸಣ್ಣ ಒಂದು ಗಿಡ ಆದರೂ ಕೂಡ ನಮ್ಮ ಕೃಷಿ ಭೂಮಿಯಲ್ಲಿ, ನಾನು ಸೇಬಿಂದ ಒಂದೇ ಉದಾಹರಣೆ ಕೊಟ್ಟೆ, ಎಲ್ಲ ಗಿಡಗಳನ್ನು ಚಕ್ಕೆ, ಏಲಕ್ಕಿ, ಲವಂಗದಿಂದ ಹಿಡಿದು ಸಾಸಿವೆ, ಜೀರಿಗೆಯಿಂದ ಪ್ರತಿಯೊಂದು ನಾವೇ ಬೆಳೆಯಂಗೆ ಆಗಬೇಕು ಅಂತ. ಇದು ಸಾಧಿಸಬೇಕು ಅಂದರೂ ಕೂಡ 30 ಜಾತಿಯ ಬೆಳೆಗಳು 1 ಎಕರೆನಲ್ಲಿ ಇರಬೇಕು. ಸಾವಯವ ಕೃಷಿ ಅಂದರೆ ರಾಸಾಯನಿಕ ಮುಕ್ತ ಕೃಷಿ, ಸಹಜ ಕೃಷಿ, ನೈಸರ್ಗಿಕ ಕೃಷಿ ಅಂತ ಏನು ಹೇಳ್ತೀವಿ. ಇಲ್ಲಿ ನಮಗೆ ಜೀವಾಣುಗಳು ಹೆಚ್ಚು, ಜೀವಾಮೃತ ಕೊಡ್ತೀವಿ. ಇದೆಲ್ಲ ಗೊತ್ತಿರೋದೇ ಅಂಥದ್ದಲ್ವ? ಗೊತ್ತಲ್ವ? ಜೀವಾಣುಗಳನ್ನು ಜಾಸ್ತಿ ಮಾಡಲಿಕ್ಕೆ ಇದೆಲ್ಲ ಗೊತ್ತಲ್ಲ. ಒಂದು ಸರಿ ಜೀವಾಮೃತ ಕೊಟ್ಟರೆ ಆ ಜೀವಾಣುಗಳನ್ನು ಹೆಚ್ಚು ಮಾಡಲಿಕ್ಕೆ, ಜೀವಾಮೃತ ಆಗಿರ್ಬೋದು, ನಾನು ಜೀವ ಚೈತನ್ಯ ಅಂತ ಕರಿತೀನಿ, ಇನ್ನೊಂದು ಗೋಪುರಾಮೃತ ಅಂತ ಕರೀತಾರೆ, ಇನ್ನೊಬ್ಬರು ಇನ್ನೊಂದನ್ನು ಹೆಸರನ್ನು ಹೇಳ್ತಾರೆ. ಒಂದು ಸರಿ ಆ ಥರದ ಕಲ್ಚರನ್ನು, ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಹೆಚ್ಚು ಮಾಡುವಂಥ ಒಂದು ಕಲ್ಚರನ್ನು ನಮ್ಮ ಭೂಮಿ ಕೊಟ್ಟರೆ ಸಾಕು. ಇನ್ನು ಜೀವನ ಪೂರ್ತಿ ನಾವು ಕೊಡಬೇಕಾಗಿಲ್ಲ. ಯಾಕೆ ಅಂದರೆ ಮರಗಿಡಗಳ ಬೆಳವಣಿಗೆಗೆ ಬೇಕಾಗಿರುವಂಥ ಎಲ್ಲ ಜೀವಾಣುಗಳಲ್ಲಿ ಒಂದು 20-22% ಜೀವಾಣುಗಳು ಒಂದು 8 ಸೆಕೆಂಡ್ ಹುಟ್ಟಿದ ಮೇಲೆ 8 ಸೆಕೆಂಡಲ್ಲಿ ಕೆಲಸ ಮಾಡ್ತವೆ, ಒಂದು 18-20 ಸೆಕೆಂಡಲ್ಲಿ ಸತ್ತೋಗ್ತವೆ. ಅದರ ಲೈಫ್ ಸ್ಪ್ಯಾನೇ ಅಷ್ಟು. ಮರಿ ಹಾಕ್ತವೆ, ಉಡ್ತವೆ, ಕೆಲಸ ಮಾಡ್ತವೆ, ಹೋಗ್ತವೆ. ಇನ್ನೊಂದು 25% ಒಂದು 7-8 ದಿನ ನಮ್ಮ ಜೊತೆ ಇರ್ತವೆ, ನಮ್ಮ ಭೂಮಿನಲ್ಲಿ ಇರ್ತವೆ. ಸೊ ಒಂದು ಸರಿ ಕೊಟ್ಟರೆ ಸಾಕು. ಆದರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಜೀವಾಣುಗಳನ್ನು ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಮೆಥಡ್ಸನ್ನು ನಾವು ಬಳಸಿದ್ರೂ ಕೂಡ ಆ ಜೀವಾಣುಗಳು ನಮ್ಮ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮ ಭೂಮಿನಲ್ಲಿ ಹುಟ್ಟುತ್ತವೆ. ಈಗ ಜೀವಾಮೃತ ಸುಮ್ಮನೆ ಫಾರ್ ಎಕ್ಸಾಂಪಲ್ ಜೀವಾಮೃತ ಕೊಟ್ವಿ ಅಂತ ಇಟ್ಕೊಳ್ಳೋಣ. ಇವತ್ತು ಜೀವಾಣುಗಳು ಹುಟ್ಟುಬಿಟ್ಟು ಅದಕ್ಕೆ ಬೇಕಾಗಿರೋ ಒಂದು ಸೂಕ್ಷ್ಮ ವಾತಾವರಣ ನಮ್ಮ ಭೂಮಿನಲ್ಲಿ ಇಲ್ಲ. ಯಾಕೆಂದರೆ ಏಕಬೆಳೆ ಪದ್ಧತಿಗೆ ಹೋಗ್ತಾ ಇದ್ದೀವಿ. ಇನ್ನೂ 30 ಜಾತಿಯ ಮರಗಿಡಗಳು ನಮ್ಮ ಭೂಮಿನಲ್ಲಿ ಇಲ್ಲ. ಅದಕ್ಕೆ ಫುಡ್ ಇಲ್ಲ, ಒಂದು ಮೈಕ್ರೋ ಕ್ಲೈಮೇಟ್ ಇಲ್ಲ ಅದು ನಮ್ಮ ಭೂಮಿನಲ್ಲಿ ನೆಲೆಸಲಿಕ್ಕೆ. ಗೆದ್ಲು ಎಷ್ಟು ಭೂಮಿನಲ್ಲಿದೆ ಹೇಳಿ? ಎರೆಹುಳು ಎಲ್ಲ ಬಿಟ್ಬಿಡೋಣ, ಗೆದ್ಲು ಹೇಳಿ, ಗೆದ್ಲು ಎಲ್ಲಿ ಬೇಕಿದ್ರೂ ಇರ್ತಿತ್ತು. ಇವತ್ತು ಗೆದ್ಲೇ ಇಲ್ಲ ಅಲ್ವಾ? ಸೊ ಈ ಗೆದ್ಲೇ ಇಲ್ಲ ಅಂದರೆ ಕಣ್ಣಿಗೆ ಕಾಣದ ಆ ಸೂಕ್ಷ್ಮ ಜೀವಾಣುಗಳು ನಮ್ಮ ಭೂಮಿನಲ್ಲಿ ಎಲ್ಲಿ ಇರುತ್ತೆ? ಸೊ ನಾನು 10 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ, ನನ್ನ ಭೂಮಿನಲ್ಲಿ ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂದರೆ ಒಂದು ಜೀವಾಣು ಕಾಣಿಸ್ದೇ ಇರುವಂಥ ಪರಿಸ್ಥಿತಿ ಇದೆ. ಅಂದರೆ ಸಾವಯವ ಇಂಗಾಲ 3%ಗಿಂತ ಜಾಸ್ತಿ ಇರಬೇಕು. ಆ ಸಾವಯವ ಇಂಗಾಲ ಕೂಡ ನಮ್ಮ ಭೂಮಿನಲ್ಲಿ ಇಲ್ಲದೇ ಇರುವಂಥ ವಾತಾವರಣ ಇದ್ದೀವಿ. ಹಾಗಾಗಿ ಅದನ್ನು ಸರಿ ತಿದ್ಕೋಬೇಕು ಅಂದರೂ ಕೂಡ 1 ಎಕರೆನಲ್ಲಿ 30 ಜಾತಿಯ ಬೆಳೆಗಳು ಇರಬೇಕು. ಬದುನಲ್ಲಿ ಸಹಜವಾಗಿ ರೋಗಗಳನ್ನು ಒಂದಷ್ಟು ಪರ್ಸೆಂಟ್, ಒಂದು 40-50% ಕಂಟ್ರೋಲ್ ಮಾಡುವಂಥ, ಅದು ಜೀವಂತ ಬೇಲಿ ಬದುನಲ್ಲೇ ಇರುವಂಥ ಕೆಲವು ಬೆಳೆಗಳಿದೆ ಭಾಳ ಸ್ಪೆಸಿಫಿಕ್ ಆಗಿ.
ಆ ಥರದ ಬೆಳೆಗಳು ನಮ್ಮ ಭೂಮಿನಲ್ಲಿಲ್ಲ. ನಾವು ಅಲ್ಲಿ ಬೇರೆದೇ ಮೆಥಡನ್ನು, ಬೇರೆದೇ ಬೆಳೆಗಳನ್ನು ಹಾಕೊಂಡು ಹೋಗ್ತಾ ಇದ್ವಿ. ಅದನ್ನು ಸರಿ ತಿದ್ಕೋಬೇಕು ಅಂದರೂ ಕೂಡ ನಮ್ಮ ಭೂಮಿನಲ್ಲಿ 30 ಜಾತಿಯ ಬೆಳೆಗಳು ಇರಬೇಕು. ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಾವೊಂದು 2-3 ವರ್ಷ ಮರಗಿಡಗಳು ಬೆಳೆಯೋವರೆಗೂ ನಮ್ಮ ಶಕ್ತಿಯನ್ನು ಒಂದಷ್ಟು ದುಡ್ಡನ್ನು ಖರ್ಚು ಮಾಡೋಣ. ಅದು ಜಾಸ್ತಿ ಬೇಡ, ಭಾಳ ಸ್ಪೆಸಿಫಿಕ್ ಆಗಿ ದುಡ್ಡನ್ನು ಖರ್ಚು ಮಾಡೋಣ. ಆದರೆ ಒಂದು 2-3 ವರ್ಷ ಆದಮೇಲೆ 1 ಎಕರೆ 1 ತಿಂಗಳಿಗೆ ಒಂದು 15,000 ರೂಪಾಯಿ ಆದರೂ ಆದಾಯ ನಮಗೆ ತಂದು ಕೊಡುವಂಥ ಕೃಷಿ ಪದ್ಧತಿ ನಮ್ಮದಾಗಬೇಕು. ಯಾವುದೇ ಏಕಬೆಳೆ ಪದ್ಧತಿಯಿಂದ ಈ 15,000 ಫಿಕ್ಸ್ಡ್ ಡಿಪಾಸಿಟ್ ಥರ ಅಥವಾ ಸ್ಯಾಲ್ರಿ ಥರ ನಮಗೆ ಬರ್ತಾ ಇರಬೇಕು ಪ್ರತಿ ತಿಂಗಳು. ನಾನು ಹೇಳ್ತಾ ಇರೋದು ವರ್ಷಕ್ಕೊಂದ್ಸರಿ ಅಲ್ಲ. ಈ ಥರದ ಆದಾಯವನ್ನು ಹುಡುಕಿ ನಮ್ಮ ಜೀವನವನ್ನು ಗಟ್ಟಿಗೊಳಿಸ್ಕೊಳೋ ಅಂತಾರೆ, ಅಂದರೆ ರೈತರ ಜೀವನವನ್ನು ಗಟ್ಟಿಗೊಳಿಸುವಂಥ ಕೃಷಿ ಪದ್ಧತಿ ನಮ್ಮದಾಗಬೇಕು ಅಂದ್ರೆ ಕೂಡ 30 ಜಾತಿಯ ಮರಗಿಡಗಳು ಇರಬೇಕು. ಈಗ 30 ಜಾತಿಯ ಮರಗಿಡಗಳು ಯಾವ್ಯಾವು ಅಂತ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಇರೋದೇ 107-108 ಜಾತಿಯ ಹಣ್ಣಿನ ಗಿಡಗಳು. ಇದನ್ನು ಮೀರಿ ನಾವು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು 93 ಜಾತಿಯ ಸೊಪ್ಪು ತರಕಾರಿಗಳಿದೆ. ಈ ಹೆಸರುಗಳು, ಈಗ ಹಣ್ಣಿನ ಹೆಸರುಗಳು ಹೇಳಿ ನೋಡೋಣ. ಒಂದು 15 ಹಣ್ಣಿನ ಹೆಸರನ್ನು ದಾಟಿ ನೋಡೋಣ. ಮರ್ತೋಗ್ಬಿಟ್ಟಿದ್ದೀವಿ ನಾವು, ನಮಗೆ ಗೊತ್ತೇ ಇಲ್ಲ ಅಲ್ವಾ? ಸೊ 93 ಜಾತಿಯ ಸೊಪ್ಪು ತರಕಾರಿಗಳಿದೆ, ಕಾಳುಗಳಿದೆ, ಮಿಲೆಟ್ಸು, ಇನ್ನೊಂದು ಇದೆ. ಇದೆಲ್ಲನೂ ಇರೋದಿಷ್ಟೇ ನಮಗೆ. ಇದರಲ್ಲೇ ನಮ್ಮ ಭೂಮಿಗೆ ಯಾವ್ದು ಬೇಕು ಯಾವ್ದು ಬೇಡ, ನಮ್ಮ ವಾತಾವರಣಕ್ಕೆ ಯಾವ್ದು ಬೇಕೋ ಯಾವುದು ಬೇಡ ಅನ್ನೋದನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡು ನಾನು ಸುಮ್ಮನೆ ಒಂದಷ್ಟು ಮಾದರಿಗಳನ್ನು ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಮಾದರಿ ಅಂತ ಒಂದಿದೆ. 1 ಎಕರೆನಲ್ಲಿ ಬರೀ ಉಪ್ಪಿನಕಾಯಿ ಏನೇನು ಮಾಡ್ಬೋದೋ ಇಷ್ಟು ಮಾತ್ರ ಬೆಳೆಗಳನ್ನು ಆಯೋಜಿಸೋದು, ಇನ್ಯಾವುದೂ ಇಲ್ಲ. 2 ಕೃಷಿನಲ್ಲಿ ಕೆಲಸ ಮಾಡಿದ್ರೆ ಇನ್ನೊಂದಿಬ್ಬರು ಮನೆಯಲ್ಲಿ ಉಪ್ಪಿನಕಾಯಿ ಮಾಡಬೇಕು. ಪ್ರತಿದಿನ ಒಂದಲ್ಲ ಒಂದು, ಅಲ್ಲಿ ಶುಂಠಿ ಇರುತ್ತೆ, ಅರಿಶಿನ ಇರುತ್ತೆ, ಇರಳಿಕಾಯಿ ಇರುತ್ತೆ, ಅಮಟೆಕಾಯಿ ಇರುತ್ತೆ, ಗಜನಿಂಬೆ ಇರುತ್ತೆ. ಈ ಥರದೇ 30 ಜಾತಿಯ ಬೆಳೆಗಳು ಇರುತ್ತೆ. ಅದರಿಂದನೇ ಉಪ್ಪಿನಕಾಯಿ ಮಾಡಿ ಮಾರುವಂಥ ಕೃಷಿ ಪದ್ಧತಿ ನಮ್ಮದಾಗಬೇಕು. ಅದರಲ್ಲಿ ಜಾಮ್ ಮಾಡಲಿದೆ, ಚಟ್ನಿ ಪುಡಿ ಮಾಡಲ್, ಭಾಳ ಸಿಂಪಲ್ ಇದು. ನಾವು ಈ ಥರದ ಒಂದು ಸೆನ್ಸಿಬಲ್ ಕೃಷಿಯನ್ನು ಬಿಟ್ಟು, ಒಂದು ಸೆನ್ಸಿಬಲ್ ಆಗಿರುವಂಥ ಫಾರ್ಮರ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ಬಿಟ್ಟು ಬೇರೆದೇ ದಿಕ್ಕಿಗೆ ಸಾಕ್ತಾ ಇದ್ದೀವಿ. ಈಗ ನಾವು ಅದನ್ನು ಮತ್ತೆ ನಮ್ಮನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ದೊಡ್ಡಬಳ್ಳಾಪುರದಲ್ಲಿ ಚಂದ್ರಶೇಖರ್ ಅಂತ ಒಬ್ಬ ರೈತ ಇದ್ದಾನೆ. ವರ್ಷಕ್ಕೆ ಕನಿಷ್ಠ ಅವನ ಹತ್ರ ಇರೋದು 2 ಎಕರೆ ಭೂಮಿ. ವರ್ಷಕ್ಕೆ ಕನಿಷ್ಠ 8 ಲಕ್ಷ ದುಡಿತಾನೆ. ಅವರು ಕೆಮಿಕಲ್ ಫಾರ್ಮಿಂಗೇ ಮಾಡ್ತಾ ಇರೋದು, ರಾಸಾಯನಿಕಗಳನ್ನು ಹಾಕಿನೇ ಕೃಷಿ ಮಾಡ್ತಾರೆ. ಆದರೆ ನನಗೆ ಆ 8 ಲಕ್ಷ ಕಾಣಿಸುತ್ತೆ. ನಮ್ಮ ಎಲ್ಲ ರೈತರಿಗೂ ಆ ಥರದ ಆದಾಯದ ಮೂಲವನ್ನು ಕೊಡುವಂಥ ಒಂದು ಕೃಷಿ ಪದ್ಧತಿ ನಮ್ಮದಾಗಬೇಕು. ನಾವು ರಾಸಾಯನಿಕಗಳನ್ನು ಬಳಸೋದು ಬೇಡ. ನಮ್ಮ ಹತ್ರ ಬೇರೆದೇ ವಿಧಾನಗಳಿದೆ. ನಾವು ನಾನ್ ಕೆಮಿಕಲ್ ಫಾರ್ಮಿಂಗೇ ಮಾಡೋಣ. ಆದರೆ ಆ ಥರದ ಕೃಷಿ ಪದ್ಧತಿ ನಮ್ಮದಾಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಮಗೆ 1 ಎಕರೆನಲ್ಲಿ 30 ಜಾತಿಯ ಮರ ಗಿಡಗಳು ಇರುವಂಥ ಕೃಷಿ ಬೇಕು. ಹ್ಯೂಮಸ್ಸನ್ನು ತಯಾರು ಮಾಡೋಕ್ಕೆ ಸಾಧ್ಯ ಆದರೆ ನಮ್ಮ ಭೂಮಿನಲ್ಲಿ ಬಿದ್ದ ಮಳೆಗಾಲದ ಹನಿ ನೀರನ್ನು ನಮ್ಮ ಭೂಮಿನಲ್ಲಿ ಹಿಡಿದಿಟ್ಕೊಳಕ್ಕೆ ಸಾಧ್ಯ ಆದರೆ, ಬೆಳಕಿನ ಕಿರಣಗಳನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳಂಗಾದರೆ, ಯಾಕೆ ಅಂದರೆ ಬೆಳಕಿನ ಕಿರಣಗಳು ಸರಿಯಾಗಿ ಸದ್ಬಳಕೆ ಯಾಕೆ ಹೇಳಿದೆ ಅಂದರೆ, ಪ್ರೊಫೆಸರ್ ಶ್ರೀಪಾದ್ ಎ ದಬೋಳ್ಕರ್ ಅಂತ ಅವರು ಮಹಾರಾಷ್ಟ್ರದಲ್ಲಿದ್ದರು, ಈಗಿಲ್ಲ ಅವರು ಸುಮಾರು ವರ್ಷಗಳನ್ನು ರಿಸರ್ಚ್ ಮಾಡಿ ಒಂದು ಮಾತನ್ನು ಹೇಳ್ತಾರೆ. 1 ಎಕರೆನಲ್ಲಿ 1 ವರ್ಷಕ್ಕೆ 22,000 kg ಆಹಾರನ ಬೆಳೀಬೋದಪ್ಪ ನೀನು ಅಂತ ಹೇಳ್ತಾರೆ. 1 ವರ್ಷಕ್ಕೆ 1 ಎಕರೆನಲ್ಲಿ 22,000 kg ಆಹಾರ ಬೆಳಿಬೋದು ಅಂತ ಹೇಳ್ತಾರೆ. ಆ ಥರದ ಕೃಷಿ ನಮ್ಮದಾಗಬೇಕಲ್ವ. 1 ವರ್ಷಕ್ಕೆ ನಾವು ಒಂದು 22,000 kg ನಮ್ಮ ಭೂಮಿನಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗಿಬಿಟ್ರೆ, ನಾವು ಮಾರ್ಕೆಟ್ ಸಮಸ್ಯೆ ಎಲ್ಲನೂ ಇದೆ, ಅದ್ರ ಮಧ್ಯೆನೂ ನಾವು ಒಂದು 10-15 ರೂಪಾಯಿಗೆ ಮಾರಕ್ಕೆ ಸಾಧ್ಯ ಆದರೆ ತಿಂಗಳ 15 ರೂಪಾಯಿ ನಮ್ಗೆ ಆದಾಯ ಸಿಕ್ಕಂಗಾಗುತ್ತೆ. ಈ ಥರದ ಮಾದರಿಗಳು, ನಾರಾಯಣ ರೆಡ್ಡಿ ಅವರಂಥ 40 ವರ್ಷ ಇಡೀ ಕುಟುಂಬ ಕೃಷಿ ಮೇಲೇ ಜೀವನ ನಡೆಸಿದೆ. ಆ ಥರದ ಒಂದು ಮಾದರಿ ಆಗುವಂಥವ್ರು ಆ ಥರದ ಕೃಷಿ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಅಂತ ಅನಿಸುತ್ತೆ. ನಮ್ಮ ತೋಟಕ್ಕೆ ಸುಮಾರು ಒಂದು 37-38 ವರ್ಷ ಹಳೆ ತೋಟ, ಮಾವಂದು ತೆಂಗು ಅಡಿಕೆ ಮಾವನ್ನು ನೆಟ್ಟಿದ್ರು. ನಾವು ಆಮೇಲೆ ಬಂದು ಕೃಷಿಯನ್ನು ಕಲಿತಾ ಬೇರೆ ವಿಧಾನಗಳಿಂದ ಈಗ ಬೆಳಕಿನ ಬೇಸಾಯ ಅನ್ನೋ ಅಂದರೆ ಬೆಳಕಿಗೆ ಸರ್ವಸ್ವ ಆಗಿರೋದರಿಂದ ಬೆಳಕಿನ ಆ ಸೂರ್ಯನಿಗೆ ಒಂದು ಕೃತಜ್ಞತೆಯನ್ನು ಇಡ್ತಾ ಬೆಳಕಿನ ಬೇಸಾಯ ಅಂತ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊತಾ ಬಂದಿದ್ದೀವಿ. ನಮ್ಮ ತೋಟದಲ್ಲಿ ಈಗ 1 ಎಕರೆಗೆ 17,000 kg ಆಹಾರ ಬೆಳೆಯನ್ನು ಬೆಳೀತಾ ಇದ್ದೀವಿ. ಆ ಗುರಿಯನ್ನು ತಲುಪಿದ್ದೀವಿ. ಇನ್ನೂ ಎಫರ್ಟ್ ಬೇಕು ನಮ್ಮದು ಕೂಡ, 22,000 kg. ಸೊ ಆ 17,000 kg ನಮಗೆ ಭಾಳ ಆತ್ಮಸ್ಥೈರ್ಯ ಕೊಡುತ್ತೆ. ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಈ ಥರ ನಾನೊಂದು ಬೇರೆ ರೈತರಿಗೆ ಇಲ್ಲಪ್ಪ ಈ ಥರದ್ದು ಒಂದು ಕೃಷಿ ಪದ್ಧತಿ ಇದೆ ನೀನು ಮಾಡು ಅಂತ ನನಗೊಂದು ಕಾನ್ಫಿಡೆನ್ಸ್ ಬೇಕಲ್ಲ, ಆ ಕಾನ್ಫಿಡೆನ್ಸಿಂದ ಹೇಳುವಂಥ ಮಾತುಗಳಾಗಿರ್ಬೋದು, ಫೈನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು, ಮತ್ತು ಈ ಕ್ಲೈಮೇಟ್ ಚೇಂಜಿಗೆ ಒಂದು ಅದ್ಭುತವಾದ ಪರ್ಯಾಯ ಕೃಷಿ ಪದ್ಧತಿ. ನಾವು ಈಗ
ಡ್ರೈಲ್ಯಾಂಡ್ಗೆ ಹೋಗ್ಬಿಟ್ರೆ ಬರೀ ಅಕ್ಕಿ ಬೆಳೀತಾರೆ, ರಾಗಿ ಬೆಳೀತಾರೆ. ಅಫ್ಕೋರ್ಸ್ ಅವರಿಗೆ ಮಳೆ ಆಶ್ರಿತ ಪ್ರದೇಶನೇ ಆಗಿರ್ಬೋದು. ಆದರೆ ಕಮ್ಮಿ ನೀರಲ್ಲಿ ನೀರು ಎಷ್ಟು ಬೇಕು ಅಂತ ಯೋಚನೆ ಮಾಡಿದ್ರೆ, ನೀವು ಎಷ್ಟೇ ದೊಡ್ಡ ಮರ ತೊಗೊಳ್ಳಿ, ಒಂದು ದಿನಕ್ಕೆ ಒಂದೊಂದು 50 ಗ್ರಾಮ್ ನೀರು ಸಾಕು. ಸೊ ನಮಗೆ ಬಾಯಿ ಇದೆ, ನೇರವಾಗಿ 50 ಗ್ರಾಮ್ ನೀರು ಕುಡಿಬೋದು. ಆದರೆ ಮರ ಗಿಡಗಳಿಗೆ ಅದು ಬಾಯಿ ಅಂದರೆ ಅದು ಸುತ್ತಮುತ್ತ ಇರುವಂಥ ಬೇರುಗಳು. ಸೊ 50 ಗ್ರಾಮ್ನ 5 ಲೀಟ್ರ್ ಅಂತ ಅಂದ್ಕೊಳ್ಳೋಣ. 365 ದಿನ ಅಂದರೆ ಹೆಚ್ಚು ಕಮ್ಮಿ ಒಂದು 1800 ಲೀಟ್ರ್ ನೀರು ಬೇಕಷ್ಟೇ ಒಂದು ಮರಕ್ಕೆ. ನಮಗೆ ಕೋಟಿ ನೀರು ಸಿಗ್ತಾ ಇದೆ, ಮಳೆ ನೀರು, ಕೋಟಿಗಟ್ಟಲೆ ಮಳೆ ನೀರು ಸಿಗ್ತಾ ಇದೆ. ಬರೀ ಒಂದು ಮರಕ್ಕೆ 1800 ಲೀಟ್ರ್ ನೀರು ಬೇಕು. ಒಂದು 100 ಮರ ಹಾಕ್ಕೊಂಡ್ರೂ ಸಾಕು. ನಾವು ಬೇರೆ ಬೇರೆದೇ ಪ್ರಕೃತಿ ಬಗ್ಗೆ ಆಗಿರಲಿ, ಭೂಮಿ ಬಗ್ಗೆ ಆಗಿರಲಿ, ಬೇರೆ ಬೇರೆದೇ ಇದಕ್ಕೆ ನಾವೊಂದು ಪರ್ಯಾಯವನ್ನು ಕೊಟ್ಟಂಗಾಗುತ್ತೆ. ನಮಗೊಂದು 18,000 ಲೀಟ್ರ್ ನೀರು ಸಾಕು. ಇಷ್ಟಕ್ಕೆ ನಾವು ಬೋರ್ ಹಾಕಿಸ್ಕೊಂಡು 4 ಬೋರ್ ಹಾಕಿಸ್ಕೊಂಡು 5 ಬೋರ್ ಹಾಕಿಸ್ಕೊಂಡು 7 ಗಂಟೆ ಕರೆಂಟ್ ಸಾಕಾಗಲ್ಲ ಅಂತ ಅದಕ್ಕೆ ಹೋರಾಟ ಮಾಡಿ ಏನೆಲ್ಲ ದುರಂತದ ಹಾದಿಲಿ ಇದ್ದೀವಿ ಅಂದರೆ, ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ನಾವು ಈಗ ನೀವು ಚಿತ್ರದುರ್ಗಕ್ಕೆ ಹೋಗಿ ನೀರು ಕುಡೀರಿ, ನಿಮಗೆ ಅದು ಸ್ವತಃ ಅನುಭವ ಬರುತ್ತೆ. ಒಂದು 6 ತಿಂಗಳು ಇರಬೇಕಲ್ಲಿ ನೀವು. ಮಂಡಿ ನೋವು, ಕಾಲು ನೋವು, ಕಿವಿ ನೋವು, ಫ್ಲೋರೈಡ್ ಅಂಶ ಜಾಸ್ತಿಯಾಗಿ. ಅಂದರೆ ನೀರು ನಿಜವಾಗ್ಲೂ ಯಾವ ಗಿಡಕ್ಕೆ ಎಷ್ಟು ಬೇಕು, ಏನು ಬೇಡ, ಇದು ಸಾವಯವ ಕೃಷಿಯಿಂದನೂ ನಾ ಹೇಳ್ತಾ ಇರೋದು. ಜನರಲ್ಲಾಗಿ ಎಲ್ರಿಗೂ ಕೂಡ, ಯಾರಿಗೂ ಅಂಥ ಕ್ಲಾರಿಟಿ ತೊಗೊಂಡು ನಾವು ಕೃಷಿಯನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಮಳೆ ನೀರನ್ನು ಹಿಡಿದಿಟ್ಕೊಳ್ಳೋಣ ಸಾಧ್ಯವಾದಷ್ಟು. ಕರ್ನಾಟಕದಲ್ಲಿ 44,000 ಕೆರೆ ಕಟ್ಟೆಗಳು ಇದೆ ಅಂತ ಕರ್ನಾಟಕ ಸರ್ಕಾರನೇ ಒಂದು ವರದಿ ಕೊಟ್ಟಿದೆ. ಅದರಲ್ಲಿ ಬರೀ 720 ಕೆರೆ ಕಟ್ಟೆಗಳು ಆ್ಯಕ್ಟಿವ್ ಆಗಿದೆ ಅಂತಲೂ ಅದೇ ಸರ್ಕಾರನೇ ಒಂದು ರಿಪೋರ್ಟಲ್ಲಿ ಹೇಳ್ತದೆ. 44,000 ಎಲ್ಲಿ, 720 ನಾವು ಯಾವ ದಿಕ್ಕಿನ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ, ಯಾವ ದಿಕ್ಕಿನಲ್ಲಿ ನಮ್ಮ ರೈತರನ್ನು ಬದುಕಿಸ್ಲಿಕ್ಕೆ ನಮ್ಮ ಮಾತುಗಳು ಇದೆ, ನಾವು ಯಾವ ರಿಸರ್ಚನ್ನು ಮಾಡ್ತಿದ್ದೀವಿ. ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋದರೆ ಫಸ್ಟು ಟಾಪಿಕ್ಕೆ ಸೂರ್ಯನ ಬೆಳಕಿನ ಮೇಲೆ, ಅದು ಮುಗಿಸ್ಕೊಂಡು ಆಚೆ ಬರ್ತಾರೆ, ಬೆಳಕಿನ ಬಗ್ಗೆ ಮಾತೇ ಆಡೋದಿಲ್ಲ. ಇತ್ಲಾಗೆ ಎಲ್ಲನೂ ಬೆಳಕು ಜಾಸ್ತಿಯಾಗಿ, ಅಂದರೆ ಯಾವ ರೀತಿಯ ಯೋಚನೆಗಳು ನಮ್ಮದಾಗಿದೆ ಅಂತ ನೋಡಿದ್ರೆ ಎಲ್ಲ ಬದಲಾಗೋಗ್ಬಿಟ್ಟಿದೆ. ಓನ್ಲಿ ಬಿಕಾಸ್ ಆಫ್ ಆ ಫೇಸ್ಬುಕ್ಕು, ವ್ಯಾಟ್ಸಪ್ಪು. ಬೆಳಗ್ಗೆ ಯಾರೋ ಬಂದು ಏನೋ ಫೋರ್ಸ್ ಹಾಕ್ಬಿಟ್ರೆ ಮುಗಿದೋಗಿ ಸಂಜೆವರೆಗೂ ಅದರಲ್ಲೇ ಮುಳುಗಿರ್ತೀವಿ. ಅದು ನಮ್ಮ ದುರಂತದ್ದೇ. ಪೇರೆಂಟ್ಸು ಕೂಡ ಆ ಜವಾಬ್ದಾರಿಯಿಂದ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ನೀವು ಹೇಳ್ಕೊಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಹೇಳ್ಕೊಡದೇ ಇದ್ದರೆ ಅಟ್ಲೀಸ್ಟ್ ಇನ್ಮೇಲಾದ್ರು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಸಮಾಜವನ್ನು ಸರಿ ಕಟ್ಟಬೇಕು ಅಂತ ಹೇಳಿದಾಗ ನಮ್ಮ ಜೊತೆ ಇರೋದೇ ಸಾಕಷ್ಟು ಮಂದಿ ರೈತರು. ಆ ರೈತರ ಸುತ್ತಮುತ್ತ ಇರುವಂಥ ಒಂದು ಬದುಕು. ನಾವು ಹೆಚ್ಚಿನ ಒತ್ತನ್ನು ಕೊಡೋಣ, ಬೆಳಕಿಗೆ ಹೆಚ್ಚಿನ ಪ್ರಾವಿನೆನ್ಸನ್ನು, ಇಂಪಾರ್ಟೆನ್ಸನ್ನು ಕೊಡೋಣ ಕೃಷಿನಲ್ಲಿ. ಮತ್ತು ತಾಪಮಾನ ಏರಿಕೆ ಆಗ್ತಾ ಇದೆ, ಆಗಲೇ ಮಾತಾಡ್ದಂಗೆ ಅದ್ರ ಬಗ್ಗೆ ಒಂದಷ್ಟು ಹೆಚ್ಚಿನ ಒಲವನ್ನು ತೋರಿಸ್ಕೊಳ್ಳೋಣ ಅಂತ ಹೇಳ್ತಾ, ಆಗಲೇ ಸರ್ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಫೋಟೋಸಿಂಥಸಿಸ್ ಪ್ರೋಸೆಸ್ಸು ಜಾಸ್ತಿ ಆಗುತ್ತೆ, ಸೊ ಈಲ್ಡು ಜಾಸ್ತಿ ಆಗುತ್ತೆ ಅಂತ. ಇದು ಅಲ್ಲ, ಇದು ತಪ್ಪು ಕಲ್ಪನೆ. ಯಾಕೆ ಅಂದರೆ ಎಲೆಗಳು ಅಂದರೆ ಮರಗಿಡಗಳು ತನ್ನ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅದಕ್ಕೆ ಎಲೆ ಕಾರಣ. ಅದರಲ್ಲಿ ಕ್ಲೋರೋಫಿಲ್ಸ್, ಪತ್ರಹರಿತು ರಂಧ್ರಗಳು ಇರ್ತವೆ. ಆ ಪತ್ರಹರಿತು ರಂಧ್ರಗಳು ಕೂಡ ನಮ್ಮಂತೆ, ಮನುಷ್ಯನಂತೆ ಹುಟ್ಟು ಮತ್ತು ಸಾವನ್ನು ಹೊಂದಿರುತ್ತೆ. ಆ ಗಿಡಕ್ಕೆ 28 ಡಿಗ್ರಿ ತಾಪಮಾನ ಬೇಕು ಅಂತ ಅನ್ನೋದಾದರೆ, ಆ ಎಲೆಗೆ ಬೇಕು ಅನ್ನೋದಾದರೆ 30 ಡಿಗ್ರಿ ಯಾವಾಗ ಬರುತ್ತೋ ಆವಾಗ ಪತ್ರಹರಿತು ರಂಧ್ರಗಳು ಹುಟ್ಟುವುದು ಕೂಡ ಅದ್ರ ಪ್ರಮಾಣ ಕಮ್ಮಿ ಆಗುತ್ತೆ. ಇನ್ನು ಶೀತ, ನೆಗಡಿ ಅಂದರೆ ಚಳಿಗಾಲ ಆ ಥರದ್ದು ಬಂದರೆ ಅದು ಹುಟ್ಟೋದು ಕಮ್ಮಿ ಆಗುತ್ತೆ. ಸೊ ಅಲ್ಲಿ ಫೋಟೋಸಿಂಥಸಿಸ್ ಪ್ರೋಸೆಸ್ಸೇ ನಡೆಯಲ್ಲ, ಅಂದರೆ ಆಹಾರನೇ ನಡೆಯಲ್ಲ. ಹಾಗಾಗಿ ಕೂಡ ಈಲ್ಡ್ ಕಮ್ಮಿ ಆಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯಾವ ಮರ ಹೂ ಕಚ್ಚುತ್ತೋ ಆಗ ನಮಗೆ ಹಣ್ಣು ಕಾಳು ಸಿಗ್ತದೆ ಅಲ್ವಾ. ಹೂ ಕಚ್ಚಬೇಕು ಅಂದರೆ ನಮ್ಗೆ ವಾತಾವರಣ ಹೆಂಗಿರಬೇಕು, ಮಿಸ್ಟ್ ಇರಬೇಕು. ನವಂಬರ್ ಡಿಸೆಂಬರಲ್ಲಿ ಮಂಜು ಕವಿದ ವಾತಾವರಣ ಇದ್ದಾಗ ಮಾತ್ರ ಎಲ್ಲ ಹಣ್ಣಿನ ಗಿಡಗಳು ಹೂ ಕಚ್ಚೋದು. ನಮಗೆ ಮಿಷ್ಟೇ ಇಲ್ಲಪ್ಪ. ನಾವು ಮಿಸ್ಟ್ ಇಲ್ಲದೆ ಇರೋ ಎಷ್ಟು ವರ್ಷ ಕಳೆದಿದ್ದೀವಿ ಹೇಳಿ. ನವಂಬರ್ ಡಿಸೆಂಬರಲ್ಲಿ ಒಂದು ಬಿದ್ದರೆ ಜೋ ಅಂತ ಮಳೆ ಬೀಳುತ್ತೆ, ಇಲ್ಲ ಅಂದರೆ ಬಿಸಿಲು ಹೊಡಿತಾ ಇರುತ್ತೆ, ಮಿಷ್ಟೇ ಇಲ್ಲ. ಇನ್ನು ಹೂ ಕಚ್ಚು ಅಂದರೆ ಎಲ್ಲಿಂದ ಬರುತ್ತೆ? ಈ ಹವಾಮಾನದಿಂದ ಆಗ್ತಾ ಇರುವಂಥ ವೈಪರೀತ್ಯಗಳು ಇನ್ನೊಂದಷ್ಟು ದಿನಗಳಲ್ಲಿ ಭಾಳ ಸಿವಿಯರ್ ಇದೆ. ದೊಡ್ಡ ಸೈಂಟಿಸ್ಟ್ಗಳು ದೊಡ್ಡ ಮಾತುಗಳನ್ನು ಹೇಳ್ತಿದ್ದಾರೆ. ಬೆಳಗ್ಗೆನೂ ಹೇಳಿದೆ, ಮನುಷ್ಯನ ದೃಷ್ಟಿಯಿಂದ ಇನ್ನು 70-80 ವರ್ಷ ನಮ್ಮ ಕೈಲಿರೋದು. ನಮ್ಮದೇ ಮಕ್ಕಳು ಆ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೊಳ್ಳೋಣ ಅಂದರೆ ಇದ್ರ ಬಗ್ಗೆನೂ ಯೋಚನೆ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.